ಪಾಸ್ಪೋರ್ಟು ಟಿಕೆಟ್ ಎಲ್ಲ ತಗೊಂಡಿದ್ಯಾ? ಓ ತಗೊಂಡಿದ್ದೀನಿ. ಹಲೋ, ಹೇ, ನಾನು ಊರಿಗೆ ಹೋಗ್ತಿದ್ದೀನಿ. ಹೌದಾ? ಯಾವಾಗ ವಾಪಸ್ ಬರ್ತೀರಾ? ಓ ಸರಿ, ಬೇಗ ಬಂದ್ಬಿಡಿ. ಓಕೆ ಓಕೆ, ಸಿಕ್ತು ಬಿಡು. ಅಯ್ಯೋ, ವೇಣು ಅಣ್ಣಗೆ ಹೇಳಲೇ ಇಲ್ಲ. ವೇಣು ಅಣ್ಣ. ಹಾ ಹೇಳೋ. ನಾನು ಊರಿಗೆ ಹೋಗ್ತಿದ್ದೀನಿ. ನಾನು ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ಲಾ? ಇಲ್ಲ, ಡಾಕ್ಟರ್ ಅಕ್ಕ ನನ್ನ ಜೊತೆನೇ ಇದ್ದಾರೆ. ಊರಿಗೆ ಹೋದ್ಮೇಲೆ ಫೋನ್ ಮಾಡೋ. ಓಕೆ, ಬಾಯ್ ಅಣ್ಣ. ಲೋ, ನಿನ್ನ ಹತ್ರ ದುಡ್ಡಿದ್ಯಾ? ದುಡ್ಡಿದ್ಯಾ ಇಲ್ವಾ ಅಂತ ಕೇಳಕ್ಕೆ ನಿಮ್ಮ ಮಾವ ಇಲ್ಲ. ಅಕ್ಕ, ಈಗಲೇ ನಾನು ನಿಮಗೆ ತುಂಬಾ ದುಡ್ಡು ಕೊಡಬೇಕು. ಬೇಡ ಅಂದ್ರೆ ಹೋಗ್ಲಿ ಬಿಡಿ. ಅಯ್ಯೋ, ಇಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಬೇಜಾರಾಗುತ್ತೆ. ಕೊಡಿ. ನನಗೇನ್ ಬೇಜಾರಾಗಲ್ಲ. ಪರವಾಗಿಲ್ಲ, ಕೊಡಿ. ಯಾವಾಗ್ಲೂ ನೀನ್ ಬದ್ಲಾಗೋದು. ಅದಕ್ಕೆ ತಾನೇ ಊರಿಗೆ ಹೋಗ್ತಿರೋದು. ವಾಪಸ್ ಬಂದಾಗ ಹೊಸ ಮನುಷ್ಯನಾಗಿ ಬರ್ತೀನಿ. ಥ್ಯಾಂಕ್ ಯು ಅಕ್ಕ. ನಾನು ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಡಾಕ್ಟರ್ ಸಾವಿತ್ರಿ here. What? I'm coming. ದಿಸ್ ಈಸ್ ದ ಕೇಸ್ ಆಫ್ ಅನಪ್ಲಾಸ್ಟಿಕ್ ಗಯಾಮ. ಇದು ಒಂಥರದ ಟ್ಯೂಮರ್, ಮೇ ಬಿ ಸೆಕೆಂಡ್ರಿ. ನಿಮಗೆ ಈ ಪೇಷಂಟ್ ಏನಾಗಬೇಕು? ಅವಳಮ್ಮ ನನ್ನ ಕಸಿನ್. ನಾನೀಗ ಪ್ರೈಮರಿ ಸಿಂಟಮೆಟಿಕ್ ಟ್ರೀಟ್ಮೆಂಟ್ ಮಾತ್ರ ಮಾಡಿದ್ದೀನಿ. ಇದ್ರ ಮೇಲೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತ ಪ್ಲಾನ್ ಮಾಡಬೇಕು. ಇಂಡಿಯಾಗೆ ರೆಫರ್ ಮಾಡೋದು ಒಂದು ಒಳ್ಳೆ ಆಪ್ಷನ್. ಮಾಯಾ ಪೇರೆಂಟ್ಸು ಜೀವಂತವಾಗಿಲ್ಲ. ಅವ್ರಿಗೂ ಇದೇ ಕಾಯಿಲೆ ಇತ್ತು. ಇಂಡಿಯಾಲಿ ಈಗ ಸ್ವಂತದವರು ಅಂತ ಯಾರೂ ಇಲ್ಲ. 2 ದಿನದಲ್ಲಿ ಅವಳನ್ನ ನಮ್ಮ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸ್ಕೋತೀನಿ. ಅಲ್ಲಿ ಅಡ್ವಾನ್ಸ್ ಫೆಸಿಲಿಟೀಸ್ ಎಲ್ಲ ಇದೆಯಲ್ಲ. ದಟ್ಸ್ ಫೈನ್. ಮಾಯಾ ಫಿಯಾನ್ಸಿ ದೀಪಕ್ ಈಗ ಪ್ಯಾರಿಸಲ್ಲಿದ್ದಾನೆ. ನಾನು ಅವನ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೋತೀನಿ. ನಿಜವಾಗ್ಲೂ ನೀನು ಅದೃಷ್ಟವಂತಾನೆ. ಕ್ಲೋರಿನ್ ಇಲ್ದಿರೋ ನೀರಲ್ಲಿ ದಿನ ಸ್ನಾನ ಮಾಡ್ಕೊಂಡು ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ, ಅಪ್ಪ ಅಮ್ಮ ಊರ್ನೋರು ಗಂಜಿ ಮುದ್ದೆ ಎಲ್ಲ ತಿನ್ಕೊಂಡು ಸಂತೋಷವಾದ ಜೀವನ ಕಣೋ. ನಿನ್ಯಾರು ಹೇಳ್ಕೊಂಡೋಗಿ ಜೈಲಲ್ಲಿ ಹಾಕ್ದಂಗೆ ಮಾತಾಡ್ತಿದ್ಯಾ? ಇದೆಲ್ಲ ನೀನ್ ಆಸೆ ಪಟ್ಟಿತ್ತಾನೆ. ಈಗೆಲ್ಲ ನನಗೆ ಅರ್ಥ ಆಗ್ತಾ ಇದೆ ನಾನು ಏನೇನು ಮಿಸ್ ಮಾಡ್ಕೊಂಡೆ ಅಂತ. ನಿಮ್ಮಮ್ಮನು ನಮ್ಮಮ್ಮನು ಒಂದೊಂದು ಹಾಸ್ಪಿಟ್ಲಾಗಿ ಸುತ್ತಾಡ್ತಿರ್ಬೇಕಂದ್ರೆ ನಾನ್ ನಿನ್ನ ಮನ್ಸಲ್ಲೇ ಬೈಕೊಂಡಿದ್ದೀನಿ. ಊರಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಂತ ಅಮ್ಮಂಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಡಾಕ್ಟರ್ ಅಂತ ಹೇಳ್ಕೊಂಡು ಏನೋ ಪ್ರಯೋಜನ. ಆಮೇಲೆ ಬೇರೆ ದೇಶದಲ್ಲಿ ದಬಾಕ್ತೀನಿ ಅಂತ ಹೋದೆ, ಏನ್ ಮಿಕ್ಕಿದೆ ಈಗ? ಪ್ರಪಂಚದಲ್ಲೇ ಅತಿ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಒಂದು ಮನೆ, ಕಾಸ್ಟ್ಲಿ ಕಾರಲ್ಲಿ ಸುತ್ತಾಡ್ತೀಯ. ಬೆಳಗಾಗಿದ ತಕ್ಷಣ ಕಾಣೆ ಆಗೋ ದುಬೈ ಸಿಟಿ ನೈಟ್ ಲೈಫ್ ಬಿಸಾಕ್ಬಿಟ್ಟಿಲ್ ಬಾರೋ. ನನಗೂ ಅದೆಲ್ಲ ಸಾಕಾಗಿದೆ. ಆದರೆ ನಾನೇ ಕ್ರಿಯೇಟ್ ಮಾಡಿರೋ ಪ್ರಾಬ್ಲಮ್ಸ್ನ ನಾನೇ ಸಾಲ್ವ್ ಮಾಡಿದೆ ಅಲ್ಲಿಂದ ಬರೋದಕ್ಕಾಗಲ್ಲ. ನೀನ್ ಬರಲ್ವಾ? ಅಮ್ಮ ಏನೇನೋ ಅಡುಗೆ ಮಾಡಿದ್ದಾರೆ, ಊಟ ಮಾಡ್ಕೊಂಡು ಹೋಗೋ. ದುಬೈ ಅವ್ರಿಗೆ ಯಾವಾಗ್ಲೂ ಸಿಕ್ಕೋ ಸಂತೋಷ ತಾನೇ ಇದು. ಅದನ್ನ ನೀನು ಒಬ್ನೇ ಎಂಜಾಯ್ ಮಾಡು. ಬರ್ತೀನಿ ಕಣೋ. ಓಕೆ ಕಣ. ನೀವು ಊಟ ಮಾಡಿದ್ರಮ್ಮ? ಉಪ್ಪಾಗ್ದೆ ಗಂಜಿ ಕುಡಿಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಈಗಷ್ಟೇನೆ ಕುಡ್ದೆ. ಮೈಗೆ ಹುಷಾರಿಲ್ಲ ಅಂದ್ರು ನೀವ್ಯಾಕಿದೆಲ್ಲ ಮಾಡಿದ್ರಿ? ಈ ಕೆಲ್ಸ ಎಲ್ಲ ಮಾಡಕ್ಕೆ ನನ್ಗೇನು ಕಷ್ಟ ಇಲ್ಲ. ಸಹಾಯ ಮಾಡಕ್ಕೆ ಒಂದು ಹುಡುಗಿ ಇದ್ದಾಳೆ. ಅವಳು, ಅವಳ ಮಗ, ಅವಳ ಗಂಡ ನಮ್ಮ ಹಳೆ ಮನೆ ಪೇಂಟ್ ಹೊಡೆದು ಅಲ್ಲೇ ವಾಸ ಮಾಡ್ತಿದ್ದಾರೆ. ಅವರೇ ನನಗೆ ಸಹಾಯ ಮಾಡ್ತಾ ಇರೋದು, ನೋಡ್ಕೊಳ್ತಿರೋದು ಕೂಡ. ನೀನ್ ಯಾವಾಗ ಊರಿಗೆ ಬರ್ತೀಯ ಅಂತ ಮದ್ವೆ ಬ್ರೋಕರ್ಸ್ ಎಲ್ಲ ಕೇಳ್ತಾ ಇದ್ದಾರೆ. ಇವಾಗ್ಲಾದ್ರೂ ಮದ್ವೆ ಆಗ್ತೀಯಾ ತಾನೆ?
ನಾನು ನಾಳೆನೇ ಅಮ್ಮನ ಹೆಸರಲ್ಲಿ ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕ್ತಿದ್ದೀನಿ. ವಾಪಸ್ ಹೋಗ್ಬೇಕಾದ್ರೆ ಅಮ್ಮನ್ನೂ ಕರ್ಕೊಂಡು ಹೋಗ್ತೀನಿ. ನೀನ್ ಸುಮ್ನೆ ಯಾಮಾರಿಸ್ಬೇಡ. ನಮ್ಗೊಂದೊಳ್ಳೆ ಸಂಬಂಧ ಕೂಡ ಬಂದಿದೆ. ಒಳ್ಳೆ ಕುಟುಂಬದವರು. ಹುಡುಗಿ ಮಾವನ್ಗೆ ನೀನ್ ಗೊತ್ತಂತೆ, ದುಬೈಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅಂತೆ. ನೀನ್ ಬಂದ್ರೆ ಕಾಲ್ ಮಾಡಕ್ ಹೇಳಿದ್ರು. ಇದೇ ನಂಬರು. ಹಲೋ. ಹಲೋ, ಬಂದು ಒಂದು ಕಾಲು ಮಾಡಿಲ್ವಲ್ಲ ಡಾಕ್ಟರ್? ನಾನು ಈ ತಾನೇ ಮನೆಗೆ ಬಂದೆ. ನಾನ್ ಮೊನ್ನೆನೆ ಬಂದ್ಬಿಟ್ಟೆ. ನಾಳೆ ಸ್ವಲ್ಪ ಹೊತ್ತು ನಿಮ್ ಮನೆಗೆ ಬರೋಣ ಅಂತ ಇದ್ದೀನಿ. ಮನೇಲೇ ಇರ್ಬೇಕು. ಹಾಂ, ಇರ್ತೀನಿ. ಒಂದು ಫಾರ್ಮಾಲಿಟಿ ಅಂತ ತಿಳ್ಕೊಳ್ಳಿ. 5-6 ಜನಕ್ಕೆ ನಾಳೆ ಟೀ ರೆಡಿ ಮಾಡಿಟ್ಟಿರಿ. ಹಾಗಾದ್ರೆ ಸರಿ, ನಾಳೆ ನೋಡೋಣ. ಸರಿ ಸರ್. ನಾನೀ ಹುಡುಗಿ ಜಾತಕನ ನೋಡ್ದೆ. ಇಬ್ಬರ ಜೋಡಿ ಚೆನ್ನಾಗಿದೆ ಅಂತ ಪುರೋಹಿತ್ರು ಹೇಳಿದ್ದಾರೆ. ಈ ಹುಡುಗಿಗೆ ಡಾನ್ಸ್ ಗೊತ್ತಿದೆ. ನನಗಿಷ್ಟ ಆಯ್ತು. ನೀನ್ ನೋಡೋ. ಭರತನಾಟ್ಯ ಗೊತ್ತಿರೋ ಹುಡುಗಿ. ಸೂಪರ್. ಈ ಹುಡುಗಿನ ನೋಡೋದಕ್ಕೆ ತುಂಬಾ ಕಳಿಯಾಗಿದ್ದಾಳೆ. ಭರತನಾಟ್ಯಕ್ಕೆ ಮುಖ ಕಳೆ ಮಾತ್ರ ಅಲ್ಲ, ದುಡ್ಡಿನ ಕಳೆನೂ ಜಾಸ್ತಿನೇ ಇದೆ. ನೋಡ್ತಿದ್ರೆ ನಿನ್ನ ಬೆಲೆಗೆ ತಗೊಳಕ್ ಬರ್ತಿದ್ದಾರೆ. ಬೆಲೆ ಮಾತಾಡೋದು ಬೇಕಾಗಿಲ್ಲ. ಎಲ್ಲ ಸೆಟ್ ಆಯ್ತು ಅಂದ್ರೆ ನೀನೇನ್ ಮಾತಾಡ್ಬೇಡ. ಹಲೋ ಸರ್, ಬನ್ನಿ 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 ಬನ್ನಿ. ಇವರಿಬ್ರು ನನ್ನ ಎಲ್ಡರ್ ಬ್ರದರ್ಸ್, ಇವ್ರು ಯಂಗರ್ ಬ್ರದರ್. ಹಲೋ. ಇವರು ಕ್ರೈಮ್ ಬ್ರಾಂಚ್ DOSP ಸೋಮಶೇಖರ್. ಇವರು ವಾಸುದೇವನ್, ಸಿಟಿಯಲ್ಲಿ ದೊಡ್ಡ ಬಿಲ್ಡರ್. ಇವರು ರವಿ, ಯೂತ್ ಕಾಂಗ್ರೆಸ್ಸಿನ ಸ್ಟೇಟ್ ಸೆಕ್ರೆಟರಿ. ಇದು ನನ್ನ ವೈಫ್ ಓಮನ, ಅಂದ್ರೆ ಮದ್ವೆ ಹುಡುಗಿಯ ಅಮ್ಮ. ಇವರೆಲ್ಲರೂ ಊರಲ್ಲೇ ಇರೋದು, ನಾನ್ ಮಾತ್ರ ಹೊರದೇಶ. ಇವ್ರು ನನ್ನ ಫ್ರೆಂಡು ಶರತ್, ಗೌರ್ಮೆಂಟ್ ಸ್ಕೂಲ್ ಮೇಸ್ಟ್ರು. ಹೌದಾ? ಅಮ್ಮ. ಒಳಗ್ ಕೂತ್ಕೊಳ್ಳೋಣ. ಕಾಫಿ ರೆಡಿ ಆಗಿದೆ, ಒಳಗ್ ಬನ್ನಿ. ಜೊತೆಗ್ ಸಹಾಯಕ್ಕೆ ಯಾರೂ ಇಲ್ವಾ? ಹಾ, ಇದ್ದಾಳೆ ಒಂದ್ ಹುಡುಗಿ. ಆ, ತಗೊಳ್ಳಿ. ನಾನ್ ಈಗ್ಲೇ ಬರ್ತೀನಿ, ತಗೊಳ್ಳಿ. ಏನರುಣ್? ಸರ್, ನಿಮಗೆ ನನ್ನ ಸಿಚುಯೇಷನ್ ಚೆನ್ನಾಗಿ ಗೊತ್ತಿದೆ. ಯಾಕೆ ಸರ್ ಈ ಪ್ರಪೋಸಲ್ಲು? ಅದೆಲ್ಲ ಪರವಾಗಿಲ್ಲ. ಮನೆಗ್ ಬರೋ ಮೊದಲನೇ ಅಳಿಯ ಡಾಕ್ಟರ್ ಆಗಿರ್ಬೇಕು ಅಂತ ಎಲ್ಲ ಅನ್ಕೊಂತಿದ್ದಾರೆ. ನಾವ್ 7 ಜನ ಹುಡುಗರಿಗೆ ಒಂದೇ ಒಂದ್ ತಂಗಿ ಸುಮಿತ್ರಾ, ಅವಳ ಒಂದೇ ಮಗಳು ರಾಜೇಶ್ವರಿ. ಹಾಗಾದ್ರೆ ಖಂಡಿತವಾಗ್ಲೂ ಅವಳಿಗೆ ಒಂದು ಗುಣ ಇರುತ್ತೆ ತಾನೆ. ನಿನ್ ಸಮಸ್ಯೆ ಎಲ್ಲ ತೀರುತ್ತೆ, ನಾನ್ ಹೇಳ್ತಿದ್ದೀನಲ್ಲ. ಸರ್, ನಾನು ಇದಕ್ಕೆ ಪ್ರಿಪೇರ್ ಇಲ್ಲ ಸರ್. ಯಾಕ್ ಬೇಕು ಪ್ರಿಪ್ರೇಷನ್ನು? ಎಲ್ಲ ಚೆನ್ನಾಗ್ ನಡೆಯುತ್ತೆ, ನಾನ್ ನಡೆಸ್ಕೊಡ್ತೀನಿ. ಟೆನ್ಷನ್ ತಗೋಬೇಡ. ಬಾ, ಟೀ ಯಾರೋಗುತ್ತೆ.